ರೆಡಿ ಆಗದೆ ಒಂದೊಂದು ಮೂಮೆಂಟ್ಸ್. ರೋಲಿಂಗ್ ಅಂತ ಹೇಳಿ ಎರಡು ಆದ್ಮೇಲೆ ಕ್ಲಾಪ್ ಅವತ್ತೇ ಹೇಗಿದ್ದು ಫೌಂಡೇಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಬಿಲ್ಡಿಂಗ್ಗೆ, ಸೊ ಅಲ್ಲಿಂದಲೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾವು ತುಂಬಾ ಬೇಸಿಕ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸರಿ ಅದು ಸಕ್ಸಸ್ ಮೀಟ್ ಅನ್ಕೊಂಡ್ಬಿಟ್ಟು ಹೇಳ್ತೀನಿ ಈಗ. ಒಂದು ಮೂವಿಗೆ ನಾವು ಒಂದು ಪೋರ್ಷನ್ ಆಫ್ ಆಂಗಲ್ ಮಾತ್ರ ತೋರಿಸ್ತೀವಿ. ನಮ್ಗೆ ತುಂಬಾ ಪ್ರಾಜೆಕ್ಟ್ಸ್ ಇದೆ ನೋಡೋಣ ಅಂತ. ಈಗ ಸೊ ನಮ್ ಮೆಕ್ಯಾನಿಕಲ್ಲಿ ವರ್ಕ್ ಮಾಡಿದವ್ರು ಎಲ್ಲ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಬಿಟ್ಟು. ಸೊ ಯಾವುದೇ ಒಂದು ಬೇರೆ ಒಂದು ಕಾರ್ಡ್ ಬಂದಿಲ್ಲ ಅವರು. ಬಟ್ ಸೊ ನೀವೇನ್ ನೋಡ್ತಿದ್ದೀರಾ ಇಲ್ಲಿ, ಎವ್ರಿ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಫಾರ್ ಮೆಕ್ಯಾನಿಕ್ ಮೂವಿ. ಸೊ ಇದು ಈ ರೌಂಡ್ ಟೇಬಲ್ ಏನಕ್ಕೆ ಅಂತಂದ್ರೆ, ನೀವು ಎಷ್ಟೊಂದು ಶಾರ್ಟ್ ಫಿಲ್ಮ್ಸ್ ನೋಡಿರ್ತೀರಾ, ಒಂದಷ್ಟು ಜನ ಮಾಡ್ತಿರ್ತಾರೆ, ಒಂದಷ್ಟು ಜನ ರಿಲೀಸ್ ಮಾಡ್ತಾರೆ, ಬಟ್ ಅವ್ರ ಟೀಮ್ ಹೆಂಗ್ ಕೆಲಸ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಇದೊಂಥರ ಪ್ಲಾಟ್ಫಾರ್ಮ್ ತರ ಯೂಸ್ ಮಾಡ್ಕೊಂಡು ನಮ್ಮ ವಿಕಿಮೀಡಿಯಾ ಚಾನಲ್ ಫಾಲೋವರ್ಸ್ಗೆ, ಅವ್ರನ್ನೆಲ್ಲ ನೋಡ್ತಾ ಇರೋದಕ್ಕೆ, ಮತ್ತೆ ನಮ್ಮೆಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ಇದ್ರಲ್ಲಿ ಶುರು ಮಾಡ್ಬೇಕು ಅಂತಂದ್ರೆ ಆಕ್ಚುಲಿ ವಿಕಿಯಣ್ಣನ ಫಸ್ಟ್ ಮಾತಾಡಿಸ್ಬೇಕು. ವಿಕಿಯಣ್ಣ ನೀವ್ ಹೇಳಿ, ಅಷ್ಟು ಹೀರೋಗಳು ಮಾತಾಡ್ಬೇಕು. ಯಾಕೆಂದ್ರೆ ಅವತ್ತೇ ಹೇಗಿದ್ರು ಇವತ್ತು ಹೀರೋಗಳಾದ್ಮೇಲೆ ಹೇಗಾಗಿದ್ದಾರೆ. ಯಾಕೆ ನಾನ್ ಹಾಗೆ ಇದ್ದೀನಿ. ಈಗ ಅವ್ರಿಗೆ ಅವತ್ತು ಹೇಗಿದ್ರು ಇವತ್ತು ಹೇಗಾಗಿದ್ದಾರೆ. ಇಲ್ಲ, ಫಸ್ಟ್ ಹೀರೋಗಳನ್ನ ಹುಟ್ಟಾಕಿದ ಸ್ಟೋರಿ ಬರ್ಬೇಕು. ಬಿಡ ಫಸ್ಟ್ ಫೌಂಡೇಶನ್ ನನಗೆ ಗೊತ್ತಾಗುತ್ತೆ ಇವಾಗ ನಾನು ಹೇಗೆ ಹುಟ್ಟಾಕಿದ್ದೀನಿ ಅಂತ ಇಬ್ರು. ಇಲ್ಲ ಇಲ್ಲ, ಅದರಲ್ಲ ಫಸ್ಟ್ ಫೌಂಡೇಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಬಿಲ್ಡಿಂಗ್ಗೆ, ಸೊ ಅಲ್ಲಿಂದಲೇ ಬರ್ಲಿ. ಒಂದು ಶಾರ್ಟ್ ಆಗಿ ಒಂದು ಪರಿಚಯ ಮಾಡ್ಕೋಣ. ವಿಕಿ ವಿಕ್ರಮ್ ಅಂತ ವಿಕಿಮೀಡಿಯಾ ಚಾನಲ್ ಅಲ್ಲಿ ಇವರೇ ಮೇಯ್ನ್ ಆಗಿ ಇದ್ ಮಾಡ್ತಾ ಇರೋದು ಚಾನಲ್ ಅಲ್ಲಿ. ಅಂಡ್ ದೇರ್ ಇಸ್ ಆಲ್ಮೋಸ್ಟ್ 4 ಶಾರ್ಟ್ ಫಿಲಮ್ಸ್ ಆಲ್ರೆಡಿ ರಿಲೀಸ್ ಆಗಿದೆ. ಇನ್ ಮೆಕ್ಯಾನಿಕ್ ಆಲ್ಸೋ ಒಂದು ಬರೋದ್ ಹಂತದಲ್ಲಿದೆ, ಇನ್ನೇನು ರಿಲೀಸ್ ಆಗುತ್ತೆ. ಬಟ್ ಮೆಕ್ಯಾನಿಕ್ ಅನ್ನೋದು ಆಕ್ಚುಲಿ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ಒಂಥರ ಕಥೆನೇ ಒಂದು ಡಿಫ್ರೆಂಟ್ ಆಗಿದೆ. ಅದನ್ನ ನೀವು ನೋಡಿದ್ರೆ ಪ್ರಾಬ್ಲಿ ನೀವೇ ಅದನ್ನ ಹೋಲಿಸ್ತೀರಾ ಬೇರೆ ಮೂವೀಸ್ಗೂ, ಬೇರೆ ಶಾರ್ಟ್ ಫಿಲಮ್ಸ್ಗೂ, ಈ ಮೆಕ್ಯಾನಿಕ್ ಶಾರ್ಟ್ ಫಿಲಮ್ಸ್ಗೂ. ಸೊ ನನ್ನಲ್ಲಿ ಒಂದು ಥಾಟ್ ಇತ್ತು, ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತ. ಬಟ್ ವಿಕಿ ಅಣ್ಣನು ಅದು ಒಬ್ರನ್ನ ಹುಡುಕ್ತಾ ಇದ್ರು ಆಕ್ಚುಲಿ. ಯಾಕೆಂದ್ರೆ ಅವರೊಂದು 2 ಮೂವಿ ಶಾರ್ಟ್ ಫಿಲಮ್ಸ್ ಮಾಡಿದ್ರು. ಸೊ ಇನ್ನೂ ಹೊಸ ಥರದ ಏನಾದ್ರು ಹುಡ್ಕೋಣ ಅಂತ ಮಾಡ್ತಿರುವಾಗ ಅವರು ನನ್ನ ಹತ್ರ ಒಂದು ಬಂದು ಕೇಳಿದ್ರು, ಸೊ ಒಂದು ಶುರು ಮಾಡೋಣ ಒಂದು ಯಾವ್ದಾದ್ರು ಶಾರ್ಟ್ ಮೂವಿನ ಅಂತ. ಬಟ್ ನಾನು ಇಮಿಡಿಯೇಟ್ಲಿ ಆಗಿ ಅವ್ರಿಗೆ ಹೇಳಿದೆ, ಒಂದು 5 minutes ಅಲ್ಲಿ ಹೇಳಿದೆ, ಈ ಥರ ಶಾರ್ಟ್ ಮೂವಿ ಇದೆ, ಅದನ್ನ ಮಾಡ್ಬೋದಾ ನೋಡಿ ಅಂತ. ಬಟ್ ನನಗೆ ಭಯ ಇತ್ತು, ಏಕೆಂದ್ರೆ ಅದೊಂಥರ ತುಂಬಾ ಪ್ರಾಪರ್ಟೀಸ್ ಯೂಸ್ ಮಾಡ್ಬೇಕಿತ್ತು, ಔಟ್ಡೋರ್ ಶೂಟ್ ಇತ್ತು. ಅಂಡ್ ನನಗೂ ಅದು ಮೊದಲನೇ ಶಾರ್ಟ್ ಮೂವಿ ಆಗಿರೋದ್ರಿಂದ ನನಗೂ ಭಯ ಇತ್ತು. ನಾನು ಹೇಳಿದ್ರೆ ಎಲ್ಲಿ ಅದು ಶುರು ಆಗ್ಲಿಲ್ಲ, ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತ. ಬಟ್ ಅದನ್ನ ನೀವು ವಿಕಿಯಣ್ಣ ಹತ್ರನೇ ಕೇಳಬೇಕು. ವಿಕಿಯಣ್ಣ ಪ್ರಶ್ನೆ ಏನಂತಂದ್ರೆ, ನೀವು ನನ್ನ ಹತ್ರ ಬಂದು ಹಿಂಗೆ ಕೇಳಿದಾಗ ನಾನು ನಿಮ್ಗೆ ಒಂದು 5 ನಿಮಿಷದ ಸ್ಟೋರಿದ್ದು ಬಗ್ಗೆ ಹೇಳಿದೆ. ಸೊ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಏನು ಅನಿಸ್ತು? ನಾನ್ ಫಸ್ಟ್ ನಿನ್ನ ಹತ್ರ ಬಂದು ಶಾರ್ಟ್ ಮೂವಿ ಮಾಡ್ತೀಯ ಅಂತ ಕೇಳಿದೆ. ಯಾಕೆ ಅಂತಂದ್ರೆ ನನಗೆ ಗೊತ್ತಿತ್ತು, ನನ್ಗೆ ಒಂದ್ 6 years ಬ್ಯಾಕ್ ಗೊತ್ತಿತ್ತು ಒಂದು ಶಾರ್ಟ್ ಮೂವಿ ಮಾಡಿ ಅದು ಅರ್ಧ ನಿಂತೋಗಿತ್ತು ಅಂತ. ಸೊ ಅವಾಗ್ಲೇ ಗೊತ್ತಿತ್ತು ನಿನ್ಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ. ಯಾಕಂದ್ರೆ ನಾವು ಆ ಜರ್ನಿ ಮಾಡ್ಬೇಕಾದ್ರೆ ಮೈಸೂರು ಟು ಬ್ಯಾಂಗ್ಳೂರು ಎಷ್ಟೋ ಡಿಸ್ಕಷನ್ ಮಾಡಿದ್ವಿ. ಅವಾಗೆಲ್ಲ ಏನೇನ್ ಕಾನ್ಸೆಪ್ಟ್ಸ್ ಗಳು ಮಾಡ್ಬೋದು, ಹೇಗೆ ಅದನ್ನ ಮುಂದುವರ್ಸ್ಕೊಂಡೆಲ್ಲ ಅದನ್ನ ಹೇಗೆ ಅಚೀವ್ ಮಾಡ್ಬೋದು ಅಂತೆಲ್ಲ ಮಾತಾಡಿದ್ವಿ. ಬಟ್ ನಂಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಅಂದ್ಮೇಲೆ ಗಗನ್ ಆಗ್ಲೇ ಒಂದು ಡೈರೆಕ್ಟ್ ಮಾಡಿದ ಪ್ಲಸ್ ಆಕ್ಟ್ ಮಾಡಿದ ಒಂದು ಜೊತೆ, ಅದು ಜೂನಿಯರ್ ಸೀನಿಯರ್ ಜೊತೆ. ಸೊ ನೀನು ನನಗೆ ಹೇಳಿದೆ ಸಖತ್ತಾಗಿ ಆಕ್ಟ್ ಮಾಡ್ತಾರೆ ಅಂತ. ಸೊ ಅದು ಅಂತ ಹೇಳಿತ್ತು. ಬಟ್ ನನ್ಗೆ ಏನ್ ಅನ್ಸ್ತಿತ್ತು ಅಂತಂದ್ರೆ, ಇವನ್ಗೆ ಈಗ ಕಂಪ್ಲೀಟ್ಲಿ ಒಂದು ಆಕ್ಟಿಂಗ್ ಅಲ್ಲಿ ಮಾಡೋಣ, ಡೈರೆಕ್ಷನ್ ಬೇರೆಯವ್ರು ಮಾಡಿಸ್ತೀನಿ ಅನ್ನೋದು ನನ್ಗೆ ಬಹಳ ತಲೆ ಇತ್ತು. ಬಟ್ ಅದು ಹೋಗಿ ನನಗೆ ತಲೆಗೆ ಬಂದಿದೆ ನೀನು. ಸೊ ಅದಕ್ಕೆ ನಿನ್ನ ಅಪ್ರೋಚ್ ಮಾಡಿದ್ದು ನಾನು. ಯಾಕಂದ್ರೆ ನನಗೂ ಗೊತ್ತಿತ್ತು ಆಲ್ಮೋಸ್ಟ್ ನಿನ್ಗೆ ಅದು ಇಂಟ್ರೆಸ್ಟ್ ಇದೆ ಮತ್ತೆ ಅದನ್ನ ಮಾಡಬಲ್ಲೆ ಅಂತ. ಬಟ್ ನನಗೆ ಕತೆ ಅದೇ ನೀನು ಒಂದು 5 minutes ಅಲ್ಲಿ ಇರುತ್ತೆ. ನನ್ನ ನಿಜ ಹೇಳ್ಬೇಕು ಅಂತಂದ್ರೆ, ಕತೆ ಗೀತೆ ಬೇಡ, ನೀನು ಸುಮ್ಮನೆ ಏನ್ ಮಾಡ್ತೀಯ ಮಾಡಿದೀನಿ ನಿನ್ಗೆ. ಯಾಕೆ ನನ್ಗೆ ನನ್ನೆಲ್ಲ ಜೋಡ್ಸೋದು, ಎಲ್ಲ ಟೀಮ್ ರೆಡಿ ಮಾಡೋದು ಜವಾಬ್ದಾರಿ ನನ್ಗೆ ಕೊಡೋ, ನೀನ್ ಸುಮ್ನೆ ಮಾಡು. 5 ನಿಮಿಷ ಮಾಡ್ತೀಯ, 10 ನಿಮಿಷ ಮಾಡ್ತೀಯ, ಜಾಸ್ತಿ ಮಾಡ್ಬೇಡ ಅಂತಾನೆ ಹೇಳಿದ್ದೆ. ಸೊ ಅವಾಗ
ನನ್ಗೆ ಫಸ್ಟ್ 2 ಕ್ಯಾರೆಕ್ಟರ್ ಇದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋಸ್ ಸುಮಾರು ಚೆಕ್ ಮಾಡ್ಬೇಕಾದ್ರೆ ನೋಡಿದ್ವಲ್ಲ, ಒಂದೆರಡು ವಿಡಿಯೋಸ್ಗಳು ನೋಡಿದ್ದು ಮೆಕ್ಯಾನಿಕ್ಗಳು ಹೇಗಿರ್ತಾರೆ ಅಂತೆಲ್ಲ ನೋಡಿದಾಗ ಫಸ್ಟ್ ನಿನ್ಗೆ ತರ್ಲೆಗೆ ಒಬ್ಬ ಬೇಕು ಅಂತ ಅನ್ಸಿತ್ತಲ್ಲ, ಹೌದು. ಅವಾಗ ಇವನೇನೋ ಗಗನ್ ಬೇಕೇ ಬೇಕು, ಗಗನೇ ಸೂಟೇಬಲ್, ಇನ್ನೊಬ್ರು ಹುಡುಕ್ಬೇಕು. ಸೊ ಆ ಕತೆ ಇಬ್ರು ಬಗ್ಗೆನೂ ನಾನು ಅವ್ರಿಗೆ ಹೇಳಿದಾಗ ಅವರು ನನ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಗಗನ್. ಅವ್ರು ಆಲ್ರೆಡಿ ಒಂದೆರಡು ಮೂವಿ ಶೂಟ್ ಮಾಡಿದ್ರು. ನನಗೂ ಅದು ತುಂಬಾ ಅಪ್ರೋಚಬಲ್ ಅನ್ನಿಸ್ತು, ಏಕೆಂದ್ರೆ ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿರೋ ಕ್ಯಾರೆಕ್ಟರ್ ಬೇಕಾಗಿತ್ತು. ಏಕೆಂದ್ರೆ ಸ್ಟೋರಿ ತುಂಬಾ ಯುನೀಕ್ ಆಗಿತ್ತು. ಆಮೇಲೆ ಆ ಯಾವುದೇ ಒಂದು ಕ್ಯಾರೆಕ್ಟರ್ ನಾವು ತಗೊಳ್ಳುವಾಗ ಅವರಲ್ಲಿ ಇರೋ ಗುಣಗಳನ್ನ ನೋಡ್ತೀವಿ. ಸೊ ನನಗೆ ಏನ್ ಅನ್ಸಿದ್ದು ಅಂತಂದ್ರೆ ಅವ್ರು ಜೂನಿಯರ್ ಸೀನಿಯರ್ ಮಾಡಿದಾಗ ಸ್ವಲ್ಪ ಒಂಚೂರು ಲೇಸಿನೆಸ್ ಆಗಿರೋರು ಬೇಕಾಗಿತ್ತು. ಆಮೇಲೆ ಒಂದ್ ಸ್ವಲ್ಪ ಕೈಂಡ್ ಆಫ್ ಹೀರೋಯಿಕ್ ಇರೋ ಅಂತವ್ರೆ ಬೇಕಾಗಿತ್ತು. ಸೊ ಅದರಿಂದ ನನಗೆ ಫಸ್ಟ್ ಅವರು ವಿಕಿರಣ ಜೂನಿಯರ್ ಸೀನಿಯರ್ ತೋರಿಸಿದ ತಕ್ಷಣ ನಾನು ಇವರೇ ಅಂತ ಫಿಕ್ಸ್ ಮಾಡಿದ್ದೆ. ಯಾವ ತರ ಬೇಕಾಗಿತ್ತು ನನಗೆ ಲೇಸಿನೆಸ್ ಅದ್ ನಂಗೆ ಗೊತ್ತಿತ್ತು. ಅದಕ್ಕೆ ನೀನ್ ಹೇಳಿದ ತಕ್ಷಣ ನಾನು ಎಸ್ ಅಂತ ಅಂದಿದ್ದು, ಇವನೇ ಸರಿ ಅದಕ್ಕೆ ಅಂತ. ಬಟ್ ಇನ್ನೊಂದು ಚಾಲೆಂಜಿಂಗ್ ಆಗಿದೆ ಯಾವ್ದಾದ್ರು ಒಂದ್ ಎಸ್ನೇ ನಾನು ಕಾಯ್ತಿದ್ದೆ. ನೀವ್ ನೋ ಅಂದಿದ್ರು ನಾನು ಇನ್ನೊಂದ್ಸಲಿ ಯೋಚನೆ ಮಾಡ್ತಿದ್ದೆ. ಬಟ್ ನೀವ್ ಆ ಎಸ್ ಹೇಳಿ ಅಂತಾನೆ ಕಾಯ್ತಿದ್ದೆ, ಯಾಕೆಂದ್ರೆ ನಾನು ಅವ್ರದ್ದು ನೋಡಿದಾಗ ಈ ವಾಸ್ ವೆಲ್ ಸೂಟಬಲ್ ಅಂತ ನನ್ಗೆ ಅನ್ಸಿದ್ರಿಂದ. ಸೊ ಅವ್ರ ಪ್ರಿಪೇರ್ ಆಗಿ ಬಂದಿದ್ದೆ. ಒಂದ್ ಕ್ಯಾರೆಕ್ಟರ್ ಮೇನ್ 2ರಲ್ಲಿ ಒಂದು ಗಗನ್ ಹಾಕ್ಲೇಬೇಕು ಅಂತ ಬಂದಿದೆ, ಇನ್ನೊಂದು ನಾನ್ ಮಾಡ್ಬೇಕು ಅಂತಾನು ಇತ್ತು. ಸೊ ಇನ್ನೊಂದು ಪಾತ್ರ ಅಂತಂದ್ರೆ ಜಯ ಅನ್ನೋ ಪಾತ್ರದಲ್ಲಿ ಮಾಡಿದ್ವಿ. ಅಂಡ್ ಅದು ಪ್ರಜ್ವಲ್ ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರು. ಸೊ ಹೇಳ್ದಂಗೆ ಆ ಕ್ಯಾರೆಕ್ಟರ್ ಆಕ್ಚುಲಿ ವಿಕಿರಣ ಮಾಡ್ಬೇಕಿತ್ತು. ನಾನು ಒಂದ್ ಸ್ವಲ್ಪ ತುಂಬಾ ಚೂರು ಪರ್ಸನಾಲಿಟಿ ಒಂದ್ ಸ್ವಲ್ಪ ತಪ್ಪಕ್ಕಿರೋರು. ಯಾಕೆಂದ್ರೆ ಸುಮಾರು ಈಗ ಯಾಕೆ ಅಂದ್ರೆ ಅವ್ನ ಎದುರಿಸ್ಬೇಕಲ್ಲ, ಅವ್ನ ಎದುರಿಸ್ಬೇಕಂತಂದ್ರೆ ಸ್ವಲ್ಪ ಚೆನ್ನಾಗಿ ಬೇಕು. ಅವ್ನು ಅದೇ ತರ ಕೇಳ್ತಾ ಇದ್ದ ಅಂತ ನಾವೇ ಮಾಡೋಣ ಅಂತ ಇದ್ವಿ. ಬಟ್ ನನಗೆ ಒಂದ್ ತಲೆಲೇನೇ ಇತ್ತು ಅಂತಂದ್ರೆ, ಇವನು ಫಸ್ಟ್ ಶಾರ್ಟ್ ಮೂವಿ ಮಾಡಿದ್ವಿ, ಅವಾಗ್ಲೇ ನನಗೆ ಅದನ್ನ ನೋಡ್ಬಿಟ್ಟು ಅಣ್ಣ ನಂಗೊಂದು ಬೇಕೇ ಬೇಕು, ಒಂದ್ ಕ್ಯಾರೆಕ್ಟರ್ ಮಾಡ್ಕೊಡ್ಲೇಬೇಕು. ಅದು ಆಲ್ಮೋಸ್ಟ್ 4 years ಬ್ಯಾಕೇನೆ ಅದನ್ನ ಕೇಳಿದ. ಸೊ ನನಗೆ ಅವಾಗ ಏನನ್ಸ್ತು, ಯಾಕೆ ಅವ್ನ ಆನೆಸ್ಟಿ ನನ್ಗೆ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ, ಅವನು ನನಗೆ ಕೇಳಿದಾಗ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತೆಲ್ಲ ಕಳ್ಸಿದ ನನಗೆ. ಸೊ ತಡಿ ಯಾಕೆ ಅವ್ನಿಗೊಂದೊಂದು ಚಾನ್ಸ್ ಕೊಡೋಣ ಯಾಕೆ ಅಂತ ಹೇಳಿ ಇವನ್ ಜೊತೆ ಡಿಸ್ಕಷನ್ ಮಾಡಿದೆ. ಅಲ್ಲಿ ಬಹಳ ಕಷ್ಟ ಆಯ್ತು. ನನ್ನ ಆಕ್ಚುಲಿ ಸಂದೇಶನ್ಗೆ ನಾನು ಅಷ್ಟು ಯಾವುದೇ ಒಂದು ವಿಷಯದಲ್ಲಿ ಅಷ್ಟು ಕಷ್ಟಪಟ್ಟಿಲ್ಲ ಹೋಗ್ತದಕ್ಕೆ. ಹೌದು, ನಾನು ತುಂಬಾ ಟೈಮ್ ತಗೊಂಡೆ. ನೀವು ಇವ್ರದ್ದು ಫಸ್ಟ್ ಒಂದು ವಿಡಿಯೋ ಕಳ್ಸಕ್ಕೂ ಮುಂಚೆ ಅವ್ರದ್ದು ಫೋಟೋಸ್ ಎಲ್ಲ ನೋಡಿದೆ. ಬಟ್ ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ರೆಡಿನೇ ಇರ್ಲಿಲ್ಲ. ಪ್ರಜ್ವಲ್ನ ಹಾಕೊಂಡು ಜಯ ಅನ್ನೋ ಪಾತ್ರಕ್ಕೆ ಮಾಡ್ಬೇಕು ಅಂತ ನಿಜವಲ್ಲೂ ರೆಡಿ ಇರ್ಲಿಲ್ಲ. ಏನೋ ಒಂದು ಕಾರಣಗಳಿಂದ ಪುಷ್ ಮಾಡ್ತಾ ಇದ್ದೆ ನಾನು. ಬಟ್ ಆಮೇಲೆ ಒಂದು ವಿಕಿರಣ ನನ್ಗೆ ಒಂದು ವಿಡಿಯೋ ಕಳ್ಸಿದ್ರು. ಅದು ಯಾವ್ದು ಒಂದು 20 ನಿಮಿಷ ಇರುತ್ತೆ ಅನ್ಸುತ್ತೆ, 10 to 15 minutes ಇತ್ತು. ಬಟ್ ಅದು ನೋಡಿದ್ಮೇಲೆ ನನಗೆ ಇವರೇ ಪರ್ಫೆಕ್ಟ್. ಸೊ ಸ್ಟೇಜ್ ಆಕ್ಟಿಂಗ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತ ಅನಿಸ್ತು. ಆಮೇಲೆ ನಾವು ಒಂದ್ಸಲಿ ಒಂದು ವಿಡಿಯೋ ಕಾಲ್ ಅಲ್ಲಿ ಇವ್ರ ಜೊತೆ ನಾವು ಇಂಟರ್ವ್ಯೂ ತರ ಮಾಡಿದ್ವಿ, ನಾನು ವಿಕಿರಣ ಎಲ್ಲಾರು ವಿಡಿಯೋ ಕಾಲ್ ಮಾಡಿದಾಗ. ದೆನ್ ಗೊತ್ತಿಲ್ಲ ಹೇಳ್ತೀನಿ ಇನ್ಸಿಡೆಂಟ್ಸ್ಗಳನ್ನ. ನಿನ್ ಜೊತೆ ಮಾತಾಡಿದ್ನಲ್ಲ ಅವತ್ತು, ನಿನ್ ಜೊತೆ ಮುಗಿಸಿದ ತಕ್ಷಣ ಕಾರ್ ಹತ್ತಿದ ತಕ್ಷಣ ನಾನು ಕಾಲ್ ಮಾಡಿದೆ ಇವ್ನಿಗೆ, ನಿಂದು ಮಾತಾಡಿದೀನಿ ಕಣ ಅಂತ. ಆಯ್ತು ಓಕೆ ಅಂತ ನೆಕ್ಸ್ಟ್ ಡೇನೆ ಕಾಲ್ ಮಾಡ್ದ, ಅಣ್ಣ ಏನು ನನ್ಗೆ ಇದ್ಯಾವ್ದೋ ಕೆಲ್ಸ ಕೊಡ್ತಾನೆ ಈಗ ಯಾವ ತರನಪ್ಪ ಇದು, ಇವನಿಗೆ ಬೇರೆ ಒಪ್ಕೊತಾ ಇಲ್ಲ, ನನ್ಗೆ ಗೊತ್ತಾಗ್ತಾ ಇದೆ ನೀನ್ ಒಪ್ಕೊತಾ ಇಲ್ಲ ಅಂತ. ನಾನ್ ಬೇರೆ ಇವನ್ ಬೇರೆ ಅಂದ್ಬಿಟ್ಟಿದೀನಿ, ಅವನ್ ಬೇರೆ ಮನ್ಸ ಪಾಪ ನನ್ಗೋಸ್ಕರ ಒಪ್ಕೊತಾವನೆ, ಏನಪ್ಪಾ ಮಾಡೋದು ಈ ಇದ್ರಲ್ಲೆಲ್ಲ ಇದ್ದೆ ನಾನು. ಈ ವಿಷಯ ನಮ್ಗೆ ಹೇಳೇ ಇಲ್ಲ ನೀವು ಈ ತರ ಎಲ್ಲ ಆಯ್ತು ಅಂತ. ಅದಕ್ಕೆ ಈ ವಿಡಿಯೋದಲ್ಲಿ ಏನಂತಂದ್ರೆ ಎಲ್ಲಾರ ಪರ್ಸ್ಪೆಕ್ಟಿವ್ ಅವ್ರ ಜರ್ನಿಲಿ ಮೆಕ್ಯಾನಿಕ್ ಜೊತೆ ಹೆಂಗ್ ಬಂದ್ರು ಅನ್ನೋದಕ್ಕೋಸ್ಕರ ಒಂದಷ್ಟು ಹೇಗ್ ಸೇರ್ಕೊಂಡ್ರು ಎಲ್ಲ. ನನ್ಗೆ ಇವ್ರದ್ದು ತೇಜು ನಮ್ ಜೊತೆ ಸೀನಿಯರ್ ಜೂನಿಯರ್ ಇದ್ರಲ್ಲಿ ಅವನೇ ಇದ್ ಮಾಡಿದ್ದ. ಬಟ್ ಎಲ್ಲಾರ್ಗಿಂತ ನನಗೆ ತುಂಬಾ ಸರ್ಪ್ರೈಸಿಂಗ್ ಇದು ಅಂತಂದ್ರೆ ನಮ್ ಪವನ. ಅವ್ನ್ ಯಾಕೆ ಸೈಲೆಂಟ್ ಆಗಿ ಕೂತಿದ್ದಾನೆ ಗೊತ್ತಾ? ಸಂದೇಶ್ ಹೇಳಿದ್ರು ರೌಂಡ್ ಕಾನ್ಫರೆನ್ಸ್ ಇದ್ಯಾಕ್ ಸ್ಕ್ವೇರ್ ಆಯ್ತಲ್ಲ ಅಂತ ಈಗ ನಾವು ಯೋಚನೆ ಮಾಡೋ, ಅದಕ್ಕೆ ಏನು ಮಾತಾಡ್ತಾ ಇಲ್ಲ.
ಅವ್ರು ರೌಂಡ್ ಟೇಬಲ್ ಪ್ರಿಪೇರ್ ಆಗಿದ್ರು. ಸ್ಕ್ವೇರ್ ಟೇಬಲ್ ಸ್ವಲ್ಪ ಸ್ಕ್ವೇರ್ ಓಕೆ, ನಮ್ಮ ಗಗನ್ ಬಗ್ಗೆ ಸ್ವಲ್ಪ ಕೇಳ್ಬೇಕು. ಗಗನ್, ನಿಮ್ಮ ಅನಿಸಿಕೆ ಜರ್ನಿ ಶುರುವಾದ ಯಾವಾಗ್ಲೂ ನಾನೇ ಹೇಳ್ತೀನಿ. ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಎಲ್ಲ, ಅವಾಗ ನಾನು ಸಂದೇಶ ಮತ್ತೆ ಇವ್ರು 3 ಜನನು ಬಿಟ್ಟೆ, ಯಾರನ್ನ ಮಾತಾಡ್ಲಿ ಸ್ವಲ್ಪ ಅಂತ. ಅದಾದ್ಮೇಲೆ ಅದಕ್ಕೆ ಮುಂಚೆ ಏನಾಯ್ತು ಅಂತ ಹೇಳ್ತೀನಿ. ಆಕ್ಚುಲಿ ನನ್ಗೆ ನಾವ್ ಜೂನಿಯರ್ ಸೀನಿಯರ್ ರಿಲೀಸ್ ಮಾಡಿದ್ವಿ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು. ಇನ್ಫ್ಯಾಕ್ಟ್ ನಾವ್ ಏನ್ ಅನ್ಕೊಂಡಿದ್ವೋ ಒಂದು ಸೋಷಿಯಲ್ ಮೆಸೇಜ್ ಓರಿಯೆಂಟೆಡ್ ಆಗಿ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ನಾವು 3 ಜನ ಮಾಡಿದಂತ ಪ್ರಾಜೆಕ್ಟ್ ಅದು ಆಕ್ಚುಲಿ ಜೂನಿಯರ್ ಸೀನಿಯರ್. ಅದನ್ನು ಒಂದ್ ನಿಮಿಷ ಹಂಚ್ಕೊಂಬೇಡ, ಯಾಕಂದ್ರೆ ಅದಕ್ಕೆ ರೌಂಡ್ ಟೇಬಲ್ ಮಾಡಿರ್ಲಿಲ್ಲ. ಅದು ಸಕ್ಸಸ್ ಮೀಟ್ ಅನ್ಕೊಂಡ್ಬಿಟ್ಟು ಹೇಳ್ತೀನಿ ಈಗ. ಸೊ ಅದು ನಾನು ತೇಜಸ್ ಮತ್ತೆ ವಿಕೆ ನಾವು 3 ಜನ ಶೂಟ್ ಮಾಡಿದ್ದು ಅಂಡ್ ಎಕ್ಸಿಕ್ಯೂಟ್ ಮಾಡಿದ್ದು. ಮ್ಯೂಸಿಕ್ ಡೈರೆಕ್ಟರ್ ವಿನಯ್ ಇದ್ರು. ಸೊ ಅದಕ್ಕೆ ನಾವು ಇಬ್ರೇ ಮಾಡೋಣ ಅಂತ ಹೋಗಿದ್ ಪ್ರಾಜೆಕ್ಟ್ ಅದು. ಅದಾದ್ಮೇಲೆ ತೇಜಸ್ ಆಡ್ ಆಗಿದ್ದು. ಅದು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತು. ನಾವ್ ಅನ್ಕೊಂಡಿದ್ದನ್ನ ಅಚೀವ್ ಮಾಡ್ತು ಶಾರ್ಟ್ ಫಿಲ್ಮ್. ಅಚೀವ್ ಮಾಡ್ತು. ಅದು ಹೇಗ್ ಮಾಡ್ತು ಅಂತಂದ್ರೆ, ಒಂದಿನ ಕ್ಯಾಮ್ರಾ ಎತ್ಕೊಂಡ್ ಬಂದ್ಬಿಟ್ಟ, ಕತೆ ಅರ್ಧ ಅಲ್ಲೇ ಕತೆ ಮಾಡ್ಕೊಂಡ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ನಾನು 1-2-3 ಶಾರ್ಟ್ಸ್ ತೆಗೆದ್ಮೇಲೆ ಕೂತ್ಕೊಂಡೆ ಸೋಫಾ ಮೇಲೆ, ಆಗ್ತಾ ಇಲ್ಲ ಇದು, ಇದಕ್ಕೆ ಇವನು ತೇಜಸ್ ಅವಶ್ಯಕತೆ ಬಹಳ ಇದೆ ಅಂತ ನನಗೆ ಗೊತ್ತಾಯ್ತು. ಅವಾಗ ಅಂದ್ರೆ ಅವತ್ತು ರಿಯಲೈಸ್ ಆಗಿದ್ದೇನು ಅಂದ್ರೆ, ಒಂದು ಶಾರ್ಟ್ ಫಿಲ್ಮ್ಗೆ ಪ್ರಿಪರೇಷನ್ ತುಂಬಾ ಎಷ್ಟು ಪ್ರಿಪೇರ್ ಆಗ್ತೀವೋ ಅದ್ರ ಒಂದು ಅಟ್ಲೀಸ್ಟ್ ಒಂದು 30-40% ಎಕ್ಸಿಕ್ಯೂಟ್ ಆಗಿ ರಿಸಲ್ಟ್ ಬರ್ಬೋದು ಅಷ್ಟೇ. ಬಟ್ ಅವ್ರು ಬಂದಿದ್ಕೆ ಏನಾಯ್ತು ಗೊತ್ತಾ, ಸ್ಟೋರಿ ರೆಡಿ ಆಗೋಯ್ತು. ಸ್ಟೋರಿ ರೆಡಿ ಆಯ್ತು, ನೈಟ್ ಕುತ್ಕೊಂಡ ಸ್ಟೋರಿ ಮಾಡ್ಬಿಟ್ವಿ. ಹೌದು, ಸ್ಟೋರಿ ರೆಡಿ ಮಾಡಿದ್ವಿ. ಸೊ ನಮ್ ಪ್ರಿಪರೇಷನ್ ಶುರು ಆಯ್ತು. ಆಕ್ಚುಲಿ ಅವತ್ತಿಂದ ನಮ್ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಸ್ಕ್ರಿಪ್ಟ್ ವರ್ಕ್ ಎಲ್ಲ ಡೀಪರ್ ಮಾಡ್ಕೊಂಡು ಬಿಹೈಂಡ್ ದ ಸೀನ್ಸ್ ಅನ್ನೋದಕ್ಕಿಂತ ಬಿಹೈಂಡ್ ದ ಜರ್ನಿ ಅಂತ ಹೇಳ್ಬೋದು. ಬಿಹೈಂಡ್ ದ ಜರ್ನಿ, ಬಿಹೈಂಡ್ ದ ಸೀನ್ಸ್ ಗಿಂತನೂ ಇನ್ನೂ ಏನೋ ಇರುತ್ತೆ ಹಿಂದೆ, ಅದನ್ನ ನಾವು ತೋರ್ಸಕ್ಕೂ ಆಗಲ್ಲ ಬಿಹೈಂಡ್ ದ ಸೀನ್ಸ್ ಅಲ್ಲಿ. ಸೊ ಅದನ್ನೆಲ್ಲ ನಾವು ಈ ತರ ಒಂದು ಎಲ್ಲ ಸೇರಿದಾಗ ಜೊತೆಲಿ ಒಂದು ಹಂಚ್ಕೊಂಡ್ರೆ ಏನೇನ್ ಕಷ್ಟ ಆಗಿರುತ್ತೆ ಅಂತ ನಾವು ಹೇಳ್ಕೋಬಹುದು ಒಂದ್ಸಲಿ. ಈಗ ಅದೇ ಹಂಗೆ ಇನ್ಸಿಡೆಂಟ್ ಗೊತ್ತಾಯ್ತಲ್ಲ, ಹಿಂಗೆ ನಡೀತು ಕತೆ. ನಿನ್ನ ಒಪ್ಸಕ್ ಕಷ್ಟಪಟ್ಟೆ ಆಯ್ತಾ, ಇವನು ಕತೆನೇ ಒಪ್ಕೋತಾ ಇಲ್ಲ. ನನ್ ಕಷ್ಟ ಕೇಳಿಲಿ, ಇವನ್ ಕತೆ ಒಪ್ಕೋತಾ ಇಲ್ಲ, ಅವ್ನು ಇವ್ನ ಒಪ್ಕೋತಾ ಇಲ್ಲ. ನನಗೆ ಎಷ್ಟ್ ಕಷ್ಟ ಆಯ್ತು ಅಂತ ಅಬ್ಸರ್ವ್ ಮಾಡಿ. ನನಗೂ ಕತೆ ಕೇಳಿದಾಗ್ಲೂ ಅದೊಂದು ಸ್ಟೋರಿ ಇದೆ. ಫಸ್ಟ್ ಅದೇ ಅವಾಗೇ ಬಂತಲ್ಲ, ಫಸ್ಟ್ ನೀವು ಮಾತಾಡಿದ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವ್ರು ನನ್ನ ಒಪ್ಕೊಂಡಾಗ. ಸೊ ಆಕ್ಚುಲಿ ನಾನು ಅವ್ರಿಗೆ ಕೇಳಿದ್ದೆ, ಫುಲ್ ಕತೆ ಎಲ್ಲ ಹೇಳಿದ್ರು. ನನಗೆ ನಾನು ಕೇಳಿದೆ ಕ್ವಶನ್, ಇಷ್ಟೇನ ಕಥೆ ಅಂತಾನು ಕೇಳಿದೆ ಅವ್ರಿಗೆ. ನನಗೆ ಇನ್ನೂ ಏನೋ ಇತ್ತು, ಏನೋ ಇರ್ಬೇಕು ಅಂತಾನೋ ಅನ್ನಿಸ್ತು. ಆದ್ರೆ ಇವ್ರು ಇಷ್ಟೇ ಅಂತ ಅಂದ್ರು. ಫಸ್ಟ್ ಆ ಮೂಮೆಂಟ್ಗೆ ನನಗೆ ಓಕೆ ಅಂತಂದ್ರೆ, ಬಟ್ ಆಮೇಲೆ ಅನ್ನಿಸ್ತು ಓಕೆ ಮಾಡಿದ್ಮೇಲೆ ಅದು ಗೊತ್ತಾಗುತ್ತೆ ಹಿಂಗೆ ಆಳವಾಗಿದೆ ಎಷ್ಟಿದೆ ಅಂತ. ಸೊ ಸ್ಟಾರ್ಟಿಂಗ್ ನೋಡಿದ್ರೆ ನಿಜ ಸಿಂಪಲ್ ಆಗಿ ಅನ್ನಿಸ್ತು. ನಾನು ಅದನ್ನ ಅವ್ರಿಗೂ ಹೇಳ್ದೆ, ನಾನು ಇಷ್ಟೇನ ಕತೆ ಸೆಕೆಂಡ್ ಪಾರ್ಟ್ ಇದೆಯಾ ಏನೋ ಆ ತರದೆಲ್ಲ. ಅಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ, ಆಸ್ ಸಚ್ ಡೈರೆಕ್ಟರ್ಗೆ ನನಗ್ ಕತೆ ಹೇಳ್ದಾಗಿರೋ ಕಾನ್ಫಿಡೆನ್ಸ್ಗೂ ಇವತ್ತು ಕೂತಿರೋ ಕಾನ್ಫಿಡೆನ್ಸ್ಗೂ ಸಂದೇಶ ತುಂಬಾನೇ ತುಂಬಾ ಇದೆ. ನಾನು ಅದನ್ನ ಹೇಳಿದ್ದು, ಅವಾಗ ನನಗೆ ಅನ್ಸಿದ್ ಫೀಲ್ಗೂ ಇವಾಗ ನಾನು ಇವಾಗ ಹೆಂಗ್ ಕೂತಿದೀವಿ ಔಟ್ಪುಟ್ ಬಂದ್ಮೇಲೆ. ಸೊ ಓಕೆ ನಂದು ತಪ್ಪಿತ್ತು, ಬಟ್ ಆ ಡೈರೆಕ್ಟರ್ ಅದನ್ನ ಹೆಂಗ್ ನನಗೆ ಕೊಟ್ಟಿ ಮಾಡಿರೋದ್ರಿಂದ ಸೊ ಇವಾಗ ನಾನು ಇನ್ನೂ ತುಂಬಾ ಕಾನ್ಫಿಡೆನ್ಸ್ ಪ್ರೌಡ್ ಆಗಿ ಹೇಳ್ಕೋಬಹುದು. ನಾನು ಅವಾಗ ನಾನು ಅವಾಗ ಇಷ್ಟೇನಾ ಅಂತ ಅಂದ್ಬಿಟ್ನಲ್ಲ, ಅದು ನನ್ಗೆ ಗೊತ್ತಾಗಿಲ್ಲ. ಅದು ತಪ್ಪು, ದೊಡ್ಡ ತಪ್ಪು. ಅದು ನಾನು ತಪ್ಪು ಅಂತ ಹೇಳಲ್ಲ, ಇಟ್ಸ್ ಅ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಹೌದು, ಯಾಕಂದ್ರೆ ಇವಾಗ ನೀವು ಅರ್ಥ ಮಾಡಿದ್ರಿ ಶಾರ್ಟ್ ಮೂವಿ, ಬಟ್ ಆ ಟೈಮಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಮೆಚೂರ್ಡ್ ಆಗಿರ್ಲಿಲ್ಲ ಅನ್ಸುತ್ತೆ. ಬಟ್ ಇದು ನೀವು ಶಾರ್ಟ್ ಮೂವಿನ ಈಗ ಶುರು ಮಾಡೋ ಜರ್ನಿಲಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ದೊಂದು ಪರ್ಸ್ಪೆಕ್ಟಿವ್ ಅದು ಇದ್ದೇ ಇರುತ್ತೆ. ಅದು ನಾನು ಅರ್ಥ ಮಾಡ್ಕೊಂಡಿದ್ದೆ, ನನ್ಗೆ ಗೊತ್ತು ಸ್ಟಾರ್ಟಿಂಗ್ ಅಲ್ಲೇ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲ, ನಾವು ಮಾತಾಡ್ಕೋತಾ ಇದ್ವಿ, ಯಾವ ಕತೆ ಹಿಂಗೆ ಅನ್ಸ್ತದ ಅವ್ರಿಗೆ. ನೀನ್ ಮಾಡ ಕೆಲಸ ಮಾಡು, ಸುಮ್ಮನೆ ಮಾಡು. ಫಂಕ್ಷನ್ ಯಾಕೆ ಯಾವ ಕೆಲಸ ಮಾಡ್ತಾರೆ, ನೀನ್ ಮಾಡ್ಸು. ಆಕ್ಚುಲಿ ಫಂಕ್ಷನ್ ನಾವು ಬಂದಾಗ ನೀವು ಕತೆ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಇವ್ರು ಫಸ್ಟ್ ಮೀಟ್ ಆದಾಗ ನಾನು ಇವ್ರಿಗೆ ಕತೆ ಹೇಳಿದ್ದು ಒಂದು ನೀವೇ ಹೇಳಿದ್ರಿ. ನನ್ಗೆ ವೀಕೆಂಡ್ ಅವ್ರದ್ದು ಫಂಕ್ಷನ್ಗೆ ನಾವೆಲ್ಲ ಬಂದು ಸೇರಿದ್ವಿ ಆಕ್ಚುಲಿ. ಸೊ ಅದ್ರ ಜೊತೆಗೆ ಈ ಕೆಲಸನ ಮುಗಿಸ್ಕೊಂಡ್ಬಿಡ್ರಪ್ಪ, ಒಂದ್ಸತಿ ಬಂದ್ರೆ ಎಲ್ಲಾ ಕೆಲಸ ಮುಗಿಸ್ಕೊಳ್ಳೋದು ವೀಕೆಂಡ್. ದಟ್ಸ್ ಸ್ಟೈಲ್ ಆಫ್ ವೀಕೆಂಡ್. ಹೌದು, ಏನಂತಂದ್ರೆ ತುಂಬಾ ಒಂದು ಸಮಯನ ತುಂಬಾ ಚೆನ್ನಾಗಿ ಬಳಸ್ಕೊತಾರೆ. ಅದೊಂದ್ರಿಂದ ನೋಡಿ ಇಷ್ಟೆಲ್ಲ ಆಗಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಅವತ್ತೊಂದು ಫಂಕ್ಷನ್ ಅಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಕರ್ಸಿದ್ರು, ಸಿನಿಮಾಟೋಗ್ರಫರ್ ಇದ್ರು, ಡೈರೆಕ್ಟರ್ ಇದ್ರು, ಹೀರೋಗಳಿದ್ರು. ಪ್ರಜ್ವಲೊಬ್ರು ಆಗಿರ್ಲಿಲ್ಲ, ಸೊ ಗಗನ್ ಅವ್ರು ಬಂದಿದ್ರು. ಸೊ ಅವತ್ತು ನಾನು ಕತೆ ಕೇಳಿದ್ವಿ, ನಾನು ತೇಜಸ್ ಒಟ್ಟಿಗೆ ಕತೆ ಕೇಳಿದ್ವಿ. ನಮ್ಗೆ ಒಂದೇ ಅನ್ಸಿದ್ದು, ಕತೆ ಚಾಲೆಂಜಿಂಗ್ ಆಗಿದೆ, ಅಷ್ಟು ಈಸಿ ಇಲ್ಲ ಎಕ್ಸಿಕ್ಯೂಟ್ ಮಾಡಕ್ಕೆ.
ನಾನು ಅವ್ರು ಫಸ್ಟ್ ಅದನ್ನ ಹೇಳಿದ್ರು, ಕಷ್ಟ ಇದೆಯಲ್ಲ ಇದು ಎಕ್ಸಿಕ್ಯೂಟ್ ಮಾಡಕ್ಕೆ, ಆಮೇಲೆ ಔಟ್ಡೋರ್ ಶೂಟ್ಸ್ ಎಲ್ಲ ಜಾಸ್ತಿ ಇದೆ, ಹೆಂಗೆ ಮಾಡಕ್ಕಾಗುತ್ತಾ ಅಂದ್ರೆ ಆ ಒಂದು ಕ್ವಶನ್ಸ್ ಇತ್ತು ನನ್ಗೆ. ಬಟ್ ವಿಕಿ ಅಣ್ಣಂಗೆ ಇದು ಕಾನ್ಫಿಡೆನ್ಸ್ ಮೇಲೆ ಓಕೆ ಮಾಡೋಣ ಅಂತ ಹೇಳಿ ನಾವು ಪ್ರಿಪೇರ್ ಆದ್ವಿ. ಐ ಥಿಂಕ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ನನಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಕ್ಯಾರೆಕ್ಟರ್ ಅಲ್ಲಿ ಒಂದು ಕೋರ್ಕಿನೆಸ್ ಇದೆ, ಒಂದು ಡೆಪ್ತ್ ಇದೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು, ಈ ಪಾತ್ರದಲ್ಲಿ ಏನೋ ಒಂದು ಆಳ ಹುಡುಕ್ಬೋದು ಅಂತ ಅನಿಸ್ತು ನನಗೆ. ಸೊ ಅದರಿಂದ ನಾನು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡೆ. ಅಂಡ್ ತೇಜಸ್ ಅವರು ಏನ್ ಅನ್ಕೊಂಡ್ರೆ ಇಲ್ಲ, ನನಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಿಂಪಲ್ ಆಗಿದೆ ಅನಿಸ್ತು ಸರ್. ಕತೆ ಕೇಳಿದ ತಕ್ಷಣ ಇಷ್ಟೇನಾ, ಇದ್ರಲ್ಲಿ ಏನೋ ಮಿಸ್ಸಿಂಗ್ ಇದೆಯಾ, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಸುಮ್ನೆ ಹಂಗೆ ಬಿಟ್ಬಿಟ್ಟು ಆಗ್ಬಿಡ್ತಲ್ಲ ಅನ್ನಂಗೆ ಇತ್ತು. ಬಟ್ ಇಲ್ಲ, ಅದಕ್ಕೆ ನಾನು ವಿಡಿಯೋ ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಟಿಪಿಕಲ್ ಆಗಿಲ್ಲ ಇದು ಸ್ಟೋರಿ. ನೋಡ್ತೀರಾ, ಮನೇಲಿ ಒಬ್ಬ ಅಪ್ಪ ಇರ್ತಾನೆ, ಒಬ್ಬ ತಮ್ಮ ಇರ್ತಾನೆ, ಒಬ್ಬ ಅಣ್ಣ, ಸೊ ಅವ್ನ ಗಂಡ ಇರ್ತಿರುತ್ತೆ, ಲವ್ ಸ್ಟೋರಿ ಇರುತ್ತೆ. ಈ ಲವ್ ಸ್ಟೋರಿನೂ ಅಲ್ಲ, ಈ ಕಡೆ ಫ್ಯಾಮಿಲಿ ಇರೋಂತ ಡ್ರಾಮಾನು ಅಲ್ಲ. ಇಟ್ಸ್ ಸಮಥಿಂಗ್ ಲೈಕ್ ಔಟ್ ಆಫ್ ದ ವರ್ಲ್ಡ್. ಒಂದು ಮೆಕ್ಯಾನಿಕ್ ಅವ್ರದ್ದು ಗ್ಯಾರೇಜ್ ಅಲ್ಲಿ ಒಂದು ನಡೆಯುವಂಥದ್ದು, ಮತ್ತೆ ಇಬ್ರು ಕೆಲಸ ಮಾಡ್ತಿರೋದ್ರ ಬಗ್ಗೆ ನಾವು ಈ ಜಾನರ್ ಬಂದೇ ಡ್ರಾಮಾ ಆಗಿರೋದ್ರಿಂದ, ಸೊ ದೇರ್ಸ್ ನೋ ಹ್ಯಾಸ್ ಟು ಬಿ ಎನಿ ಕೈಂಡ್ ಆಫ್ ಫೀಲಿಂಗ್ಸ್ ದಟ್ ವಿ ನೀಡ್ ಟು ಗಿವ್. ಸೊ ಇಟ್ ಕ್ಯಾನ್ ಸ್ಟಾಪ್ ಅಬ್ರಪ್ಟ್ಲಿ ಆಲ್ಸೋ. ಬಟ್ ನಮ್ಗೆ ಏನಂತಂದ್ರೆ, ನಾನು ಮತ್ತೆ ನೀವು ಜರ್ನಿ ಶುರು ಮಾಡಿದ್ಮೇಲೆ, ಫಸ್ಟ್ ಡೇ ಸ್ಟೋರಿ ಶುರು ಮಾಡಿದ್ಮೇಲೆ ತುಂಬಾ ಟೆಕ್ನಿಕಲ್ ಆಗಿ ಮಾತಾಡಿದ್ವಿ. ಅದೆಲ್ಲ ನಮ್ಗೆ ಇದ್ದಿದ್ದೆ ಚೆನ್ನಾಗಿ ತೋರಿಸ್ಬೇಕು. ಈಗ ನೋಡ್ತಾ ಇದ್ರೆ ಒಳಗ್ ಕುತ್ಕೊಂಡು ಇವ್ರಿಬ್ರು ಸ್ಟೋರಿ ಒಳಗಡೆ ಅವರು ಇನ್ವಾಲ್ವ್ ಆಗಿರ್ತಾರೆ ಅನ್ನೋದು ತೋರಿಸ್ಬೇಕು ಅಂತ ನಮ್ಮಲ್ಲಿ ಇದ್ದಿದ್ರಿಂದ ಆತರ ಅನ್ಸುತ್ತೆ ನಿಮ್ಗೆ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ತುಂಬಾ ಬೇಸಿಕ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು ಡಾಕ್ಯುಮೆಂಟ್ರಿ ತರ ತೋರಿಸ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ವಿ ಸರ್. ಬಟ್ ಆದ್ಮೇಲೆ ನಾನು ಕೂತು ಯೋಚನೆ ಮಾಡಿದಾಗ, ಇಲ್ಲ ಸ್ವಲ್ಪ ಇದಕ್ಕೆ ಸಿನಿಮಾಟಿಕ್ ಆಗಿ ಮಾಡಿದ್ರೆ ಒಂದು ಡೆಪ್ತ್ ಸಿಗುತ್ತೆ ಅಂತ ಅನ್ಬಿಟ್ಟು ಆಮೇಲೆ ಅದಕ್ಕ 4-5 ಫೋನ್ ಮಾಡೋರು ಏ ಅಣ್ಣ ಹೇಳ್ತೀನಿ, ಇವತ್ತೇ ಹೇಳಿಲ್ಲ ಅವ್ನಿಗೆ, ಹೇಳಿದ್ದೆ ನನಗೆ. ಫ್ಲಾಟ್ ಆಗ್ಬಿಡುತ್ತೆ, ಇದು ಸಿನಿಮೆಟಿಕ್ ಆಗಿ ಬರ್ಬೇಕು ಅಂತ ನೀವೇನ್ ಹೇಳ್ದೆ ಮಾಡ್ರಿ ಅಂದ್ರೆ ಅದೊಂದು ದೊಡ್ಡ ಸ್ಟೋರಿನೇ ಇದೆ. ಅದೇ ಆ ಕತೆ ಬಗ್ಗೆ ಕ್ಯಾರೆಕ್ಟರ್ ಹೇಳಿದ ತಕ್ಷಣ ಫುಲ್ ಇಷ್ಟ. ಕತೆ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಬಟ್ ಕತೆ ಇನ್ನೂ ಓಕೆ ಆಗಿರ್ಲಿಲ್ಲ. ಕತೆ ಲಾಂಗ್ ಶಾಟ್, ದ ಇಡೀ ಸಿನಿಮಾದ ಲೆಂತಿಯಸ್ಟ್ ಡೈಲಾಗ್ಸ್ ಅಂಡ್ ಸೀನ್ ಅದೇ. ಕರೆಕ್ಟ್ ಸ್ಟೋರಿ ಬಂತು ಅಂದ್ರೆ ಆ ಟೈಮಲ್ಲಿ ಯಾವ್ದೋ ಒಂದು ಶಾರ್ಟ್ ಫಿಲಮ್ ಆಗಿದೆ, ಯಾವ್ದೋ ಒಂದು ರೆಡಿ ಆಗಿದೆ,